ಸಭೆಯನ್ನು ಉದ್ದೇಶಿಸಿ ನಮ್ಮ ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ನಮ್ಮ ಹೆಬ್ಬಳ್ಳಣ್ಣ ಸರ್ ಅವರು ಮಾತಾಡ್ತಾರೆ. ಎಲ್ಲರೂ ಸಾವಧಾನದಿಂದ ಕೇಳಬೇಕಾಗಿ ವಿನಂತಿ. ನಾವು ಅವ್ರಿಗೆ ನಮ್ಮ ಬೇಡಿಕೆಗಳು ಏನು ಅಂತ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅವರು ಸಹ ಮಿನಿಸ್ಟ್ರಿಗಳು ಒಡನಾಟದಲ್ಲಿ ಚೆನ್ನಾಗಿರೋದ್ರಿಂದ ಅವರ ಒತ್ತಡ ಹಾಕಿರೂ ನಮ್ಮ ಕೆಲಸ ಆಗ್ತದೆ. ಆದ್ದರಿಂದ ಈಗ ಅವರು ಮಾತಾಡ್ತಾರೆ. ದಯಮಾಡಿ ಯಾರು ಗಲಾಟೆ ಮಾಡಬೇಡಿ, ಕೇಳಿಸ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಮುಷ್ಕರ ನಿರತ ವಾಟರ್ಮನ್ಗಳೇ, ವಾಲ್ಮನ್ಗಳೇ ಮತ್ತು ಈ ಸಂಘದ ಅಧ್ಯಕ್ಷರಾದ ಕುಮಾರ್ರವರೇ, ರಾಮಣ್ಣವರೇ, ಗುರುಪ್ರಸಾದ್ರವರೇ, ಇಮ್ರಾನ್ರವರೇ, ಮತ್ತು ಅಮರ್ರವರೇ, ರಾಮಮೂರ್ತಿ ಅವರೇ, ತಾವೆಲ್ಲರೂ ಕೂಡ ಈ ದಿನ ಮುಷ್ಕರ ಹೂಡಿಕೊಂಡಿದ್ದೀರಿ. ಕಾರಣ ಈಗಾಗಲೇ ನನಗೂ ತಿಳಿದಿದೆ. ಸುಮಾರು 20-25 ವರ್ಷಗಳಿಂದ ತಾವೆಲ್ಲರೂ ಕೂಡ ಈ ನಗರದಲ್ಲಿ ನೀರು ಸರಬರಾಜನ್ನು ಮಾಡಿಕೊಳ್ಳುತ್ತಾ ಜನರ ಸೇವೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀರಿ. ತಮಗೂ ಕೂಡ ಒಂದು ಜೀವನ ನಡೆಸೋಕ್ಕೆ, ಒಂದು ಒಳ್ಳೆಯ ಜೀವನ ನಡೆಸಬೇಕು. ತಾವುಗಳು ಕೂಡ, ನಿಮಗೂ ಕೂಡ ಮಕ್ಕಳಿದ್ದಾರೆ, ಸಂಸಾರ ಇದೆ, ಎಲ್ಲರಿಗೂ ಕೂಡ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನೋ ಜವಾಬ್ದಾರಿ ತಮ್ಮ ಮೇಲಿದೆ. ಈಗಾಗಲೇ ತಾವೇ ಬದುಕೊಂಡಿರೋ ಹಾಗೆ ಅನೇಕರಿಗೆ BP ಶುಗರ್ ಎಲ್ಲ ಬಂದಿದೆ. ಜೀವನದ ಒತ್ತಡ ನಿಮಗೂ ಹೆಚ್ಚಾಗಿದೆ. ಈಗಾಗಲೇ ನಿಮ್ಮ ಕುಮಾರ್ ಅವರು ಅನೇಕ ವಿಚಾರಗಳನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಸರ್ಕಾರ ನಮ್ಮದೇ ಇದೆ. ಈ ಹಿಂದೆ ಬೇರೆ ಸರ್ಕಾರದವರು ತಮಗೆಲ್ಲ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಆ ಭರವಸೆಗಳು ಈಡೇರಿಲ್ಲ. ತಮಗೆಲ್ಲರೂ ಗೊತ್ತಿರುವ ಹಾಗೆ ಮತ್ತು ತಾವೇ ಹೇಳ್ಕೊಳ್ತಿರುವ ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ನಾಯಕರಾದಂಥ ಸನ್ಮಾನ್ಯ ಡಾಕ್ಟರ್ G. ಪರಮೇಶ್ವರ್ ಸಾಹೇಬರು ಈ ಹಿಂದೆ ಏನು ಪೌರ ಕಾರ್ಮಿಕರಿಗೆ ಖಾಯಂ ನೇಮಕಾತಿ ಮಾಡೋರು, ನೇರ ನೇಮಕಾತಿ ಅಡಿಯಲ್ಲಿ ಸುಮಾರು 2 ಹಂತದಲ್ಲಿ ಸುಮಾರು 3 ಹಂತದಲ್ಲಿ ಸುಮಾರು 200 ಜನಕ್ಕೆ ಖಾಯಂ ಕೆಲಸವನ್ನು ಕೊಡಿಸಿಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವರಿಗೆ ಶ್ಲಾಘನೆ ಮಾಡಬೇಕಾಗ್ತದೆ. ಅವರ ದೊಡ್ಡ ಗುಣ. ಅವರು ಬಡವರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ಪೌರ ಕಾರ್ಮಿಕರ ಪರವಾಗಿ ಅವ್ರಿಗೂ ಕೂಡ ಮನಸ್ಸಲ್ಲಿ ನೋವಿದೆ. ಎಲ್ಲರಿಗೂ ಕೂಡ ಒಂದು ಸಮಾನತೆಯ ಬದುಕನ್ನು ಕಲ್ಪಿಸಿಕೊಡುವಂಥ ಒಂದು ಕಿಚ್ಚಿದೆ. ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಡ್ತೇನೆ. ತಾವೇನು ಮನವಿ ಪತ್ರವನ್ನು ಕೊಟ್ಟಿದ್ದೀರ ಅದರ ಬಗ್ಗೆ ಅವರ ಗಮನ ಹರಿಸಿ. ನಾಳೆ ಅವರು ಬರ್ತಾ ಇದ್ದಾರೆ. ಅವರು ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಾಳೆ ಅವರು ತಮ್ಮಲ್ಲಿ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಅವರ ಗಮನ ಹರಿಸಿ ಏನು ಅವರ ಬರಪಡ ಕಾಳಜಿಯನ್ನು ಹೊಂದಿರುವಂಥವರು, ನನಗೆ ಭರವಸೆ ಇದೆ, ಸರ್ಕಾರದ ಗಮನಕ್ಕೆ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ತಮ್ಮ ಏನು ಸಂಕಷ್ಟಗಳಿದ್ದಾವೆ ಅದನ್ನೆಲ್ಲ ದೂರ ಮಾಡಿ ಈ ನೇರ ನೇಮಕಾತಿ ಮತ್ತು ನೇರ ಪಾವತಿ ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿ. ಅದಕ್ಕೆ ಆದಂಥ ಮಾನದಂಡ ಮತ್ತು ತಾಂತ್ರಿಕ ಅಂಶಗಳು ಕೂಡ ಇರ್ತವೆ. ಅದನ್ನೆಲ್ಲ ಯಾವ ರೀತಿ ಅವರು ನೆರವೇರಿಸಬೇಕು ಅದನ್ನೆಲ್ಲ ಕೂಲಂಕುಷವಾಗಿ ತಿಳ್ಕೊಂಡು ನಿಮ್ಮ ಈ ಕಷ್ಟವನ್ನು ಪರಿಹರಿಸುವಲ್ಲಿ ಅವರ ಗಮನ ಹರಿಸುವಂಥ ಕೆಲಸ ನನ್ನ ಹತ್ರ ಮಾಡ್ತಾನೆ. ತಮ್ಮ ಕಷ್ಟ ನಾನೀಗಾಗಲೇ ಆರಿಸಿದ್ದೇನೆ. ತಾವಿಲ್ಲದೆ ಈ ನಗರದಲ್ಲಿ ಯಾರಿಗೂ ನೀರು ಸಿಗಲ್ಲ, ಅದೆಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಈಗಾಗಲೇ ಅನೇಕ ಜಾತ್ರೆಗಳು, ರಂಜಾನ್ ಹಬ್ಬ, ಬೇರೆ ಬೇರೆ ಹಬ್ಬಗಳು ಕೂಡ ಹತ್ರ ಇದ್ದಾವೆ. ಎಲ್ಲರಿಗೂ ಕೂಡ ನೀರಿನ ಅವಶ್ಯಕತೆ ಇದೆ. ನೀರಿಲ್ಲದೆ ಯಾವ ಕೆಲಸನೂ ಆಗಲ್ಲ, ಆರಾಧನೆಯೂ ಆಗಲ್ಲ, ಪ್ರಾರ್ಥನೆಯೂ ಆಗಲ್ಲ, ನಮಾಜೂ ಆಗಲ್ಲ. ನೀರೆಲ್ಲರಿಗೂ ಕೂಡ ಅತ್ಯವಶ್ಯಕ. ನೀರಿಲ್ಲದೆ ಜೀವನ ನಡೆಸುವಂಥದ್ದು ತುಂಬ ಕಷ್ಟ. ತಾವು ಆ ನೀರನ್ನು ಕೊಡಿಸುವಂಥ ಜವಾಬ್ದಾರಿಯನ್ನು ವಹಿಸ್ಕೊಂಡಿರುವಂಥ ದೊಡ್ಡ ಮನುಷ್ಯರು ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ತಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಅದೇ ರೀತಿ ಬೇರೆಯವರ ಜವಾಬ್ದಾರಿಯೂ ಕೂಡ ಇದೆ. ನಿಮ್ಮ ಕಷ್ಟ ಪರಿಹರಿಸುವಂಥ ಜವಾಬ್ದಾರಿ ನಮ್ಮ ಮೇಲೂ ಕೂಡ ಇದೆ. ಆದ್ದರಿಂದ ಸರ್ಕಾರದ ಗಮನ ಹರಿಸುವಲ್ಲಿ ನಾನು ಕೂಡ ನನ್ನ ಎಲ್ಲ ಪ್ರಯತ್ನಗಳನ್ನು ಹಾಕ್ತೇನೆ. ಸನ್ಮಾನ್ಯ ಜಿಲ್ಲಾ ಸಚಿವರಲ್ಲಿ ಮತ್ತು ಬೇರೆ ಇದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳಲ್ಲಿ ಮತ್ತು ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಳ್ತೇನೆ ಮತ್ತು ಇದು ಮನವರಿಕೆ ಮಾಡಿಕೊಡ್ತೇನೆ. ಈ ರೀತಿ ತಮ್ಮ ಕಷ್ಟಗಳು ಏನಿದ್ದಾವೆ, ತಾವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ, ತಮಗೆಲ್ಲ ಏನು ಅನಾನುಕೂಲತೆ ಆಗಿದೆ, ಕಷ್ಟ ಹೇಗಿದೆ, ಅದನ್ನೆಲ್ಲ ಪರಿಹರಿಸೋದಕ್ಕೆ ಏನಂತ ಹೇಳಿದ್ರಿ, ಸಮಾನ ಕೆಲಸಕ್ಕಾಗಿ ಸಮಾನ ವೇತನ, ಅದನ್ನು ಕೂಡ ಅವರ ಗಮನ ಹರಿಸಿ ತಮ್ಮ ಕಷ್ಟಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಾನು ಪ್ರಯತ್ನ ಹಾಕ್ತೇನೆ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ಕೊಳ್ಳೋಕ್ಕೆ ಬಯಸ್ತೇನೆ. ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ತಮ್ಮ ಕಷ್ಟ ದೇವರು ನಿವಾರಿಸಲಿ. ಎಲ್ಲರೂ ಕೂಡ ಒಳ್ಳೆಯ ಜೀವನ, ಎಲ್ಲರೂ ಕೂಡ ಒಂದು ಒಳ್ಳೆಯ ಸಂಸಾರ,
ಒಂದು ನೆಮ್ಮದಿಯ ಸಂಸಾರ ನಡೆಸುವಂಥದ್ದು ಒಂದು ಜೀವನ. ಆದ್ದರಿಂದ ತಾವು ಕೂಡ ಅನೇಕ ಶ್ರಮ ಹಾಕ್ತೀರ, ಪರಿಶ್ರಮ ಹಾಕ್ತೀರ. ಅರ್ಧ ರಾತ್ರಿ ಹೋಗ್ಬಿಟ್ಟು ಎಲ್ಲ ಮನೆಗೆಲ್ಲ ನೀರು ಬಿಟ್ಟು ಎಲ್ಲರಿಗೂ ನೀರು ಕುಡಿಸುವಂಥ ಕೆಲಸ ಮಾಡ್ತೀರಾ. ತಮ್ಮ ಕಷ್ಟವನ್ನು ದೇವರು ಪರಿಹರಿಸಿದಂಥ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಅನಿರ್ದಿಷ್ಟ ಮುಷ್ಕರಕ್ಕೆ ಬಂದು ಹಾಗಾಗಿ ಅವರು ನಮ್ಗೆ ಹೋರಾಟವನ್ನು ಮಾಡ್ರಿ, ನಿಮ್ಗೊಂದು ಒಳ್ಳೇದಾಗ್ಲಿ. ನಾವು ಅವತ್ತಿಂದಲೂ ನಿಮ್ಮ ಕಷ್ಟಗಳು ನೋಡಿದ್ದೀವಿ. ಪೌರ ಕಾರ್ಮಿಕರ ಥರ ನಿಮ್ಗೂ ಕಾಯಮ್ಮಾಗಲಿ. ಇದಕ್ಕೆ ನಾವು ಸದಾ ಸಿದ್ಧ ಅಂತ ಸಾಹೇಬ್ರ ಹತ್ರ ಮಾತಾಡಿ ಇದನ್ನು ಮಾಡಿಸ್ಕೊಡ್ತೀನಿ, ಭರವಸೆ ಕೊಡ್ತೀನಿ. 25-26ನೇ ಬಜೆಟ್ನಲ್ಲಿ ನಿಮ್ಮ ಒಂದು ಬೇಡಿಕೆ ಈಡೇರಲಿಕ್ಕೆ ನಾವು ಸಂಪೂರ್ಣವಾದ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಸಂಘಟನೆಯಿಂದ ನೀವು ಸಹ ಈ ತುಮಕೂರು ನಗರದ ಶಾಸಕರಾಗಿ ಈ ನಾಗರಿಕರ ಸೇವೆ ಮಾಡಲಿಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ ನಮ್ಮ ಸಂಘಟನೆಯಿಂದ ನಾವು ಆಶಿಸ್ತಾ ಇದ್ದೀವಿ ಅಂತ ಹೇಳಿ ನಾವು ನಮಗೆ ನಮ್ಮ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮ್ಮ ಅಣ್ಣವರು ನಿಮ್ಮ ಹೋರಾಟಕ್ಕೆ 10,000 ರೂಪಾಯಿ ನಾವು ಈಗ ಕೊಡ್ತೀವಿ. ನೀವು ಇದನ್ನ ಈ ಒಂದು ಮುಷ್ಕರಕ್ಕೆ ಬಳಸ್ಕೊಂಡು ನಿಮ್ಮ ಹೋರಾಟ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅವ್ರಿಗೆ ಎಲ್ಲರೂ ಧನ್ಯವಾದ ಹೇಳಬೇಕಾಗಿ ವಿನಂತಿ.